Hello everyone, welcome back to my channel Learn English with Sujata Hatti. Dear KSET aspirant, ಈ ಒಂದು ಸೆಷನಲ್ಲಿ ನಾವು KSET ಸ್ಪೆಸಿಫಿಕ್ ಪೇಪರ್ ಆಗಿರ್ತಕ್ಕಂತಹ ಇಂಗ್ಲೀಷ್ ಲಿಟ್ರೇಚರದ ಬಗ್ಗೆ ಮಾಹಿತಿನ ತಿಳಿತಾ ಹೋಗೋಣ. ಯಾಕೆಂದರೆ ಇಂಗ್ಲೀಷ್ ಲಿಟ್ರೇಚರ್ಗೆ ತುಂಬ ಜನ ನನಗೆ ಕಮೆಂಟಲ್ಲಿ ತಿಳಿಸ್ತಾ ಬಂದರೆ ಸೊ ಇಂಗ್ಲೀಷ್ ಲಿಟ್ರೇಚರದ ಕ್ಲಾಸಸನ್ನು ಮಾಡಿ ಅಂತೇಳಿ ಅಟ್ಲೀಸ್ಟ್ MCQ ಆದರೂ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಇಂಗ್ಲೀಷ್ ಲಿಟ್ರೇಚರದ ಥಿಯರಿ ಕ್ಲಾಸಸನ್ನು ಮಾಡ್ತಾ ಹೋಗ್ತೀನಿ. ಓಕೆ, ಫಸ್ಟು ನಾನು ಇವತ್ತು ಈ ಸಿಲೆಬಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತೀನಿ. ಸಿಲೆಬಸ್ ಹೇಗಿರುತ್ತೆ ಅಂದರೆ ಫಸ್ಟು ಇದು ಕೂಡ 10 ಯೂನಿಟಿಂದ ಕೂಡಿರುತ್ತೆ. ಪೇಪರ್ 1 ಹೇಗೆ 10 ಯೂನಿಟ್ಗಳಿರುತ್ತೋ ಸೊ ಆ್ಯಸ್ ಇಟ್ ಈಸ್ ಸ್ಪೆಸಿಫಿಕ್ ಪೇಪರಲ್ಲಿಯೂ ಸಹ 10 ಯೂನಿಟ್ಗಳಿರುತ್ತೆ. ಸೊ ಆ 10 ಯೂನಿಟ್ ಕಡೆಯಿಂದನೂ 10 ಕ್ವಶನ್ನು ಬರ್ತಕ್ಕಂಥ ಚಾನ್ಸಸ್. ಓಕೆ ನೋಡಿ, ಫಸ್ಟ್ ಯೂನಿಟ್ ಏನಿದೆ ಅಂದರೆ ಫಸ್ಟ್ ಯೂನಿಟಲ್ಲಿ ಡ್ರಾಮಾ ಇದೆ, ಸೆಕೆಂಡ್ ಯೂನಿಟಲ್ಲಿ ಪೊಯಿಟ್ರಿ ಇದೆ, ಥರ್ಡ್ ಯೂನಿಟಲ್ಲಿ ಫಿಕ್ಷನ್ ಆ್ಯಂಡ್ ಶಾರ್ಟ್ ಸ್ಟೋರಿ ಇದೆ, ಫಿಕ್ಷನ್ ಆ್ಯಂಡ್ ಶಾರ್ಟ್ ಸ್ಟೋರೀಸ್ ಇದೆ. ಫೋರ್ತ್ ಯೂನಿಟಲ್ಲಿ ನಾನ್ ಫಿಕ್ಷನಲ್ ಪ್ರೋಸ್ ಇದೆ, ಫೋರ್ತ್ ಯೂನಿಟಲ್ಲಿ ನಾನ್ ಫಿಕ್ಷನಲ್ ಪ್ರೋಸ್ ಇದೆ. ಯೂನಿಟ್ 5 ಲ್ಯಾಂಗ್ವೇಜ್, ಬೇಸಿಕ್ ಕಾನ್ಸೆಪ್ಟ್ಸ್, ಥೇರೀಸ್ ಆ್ಯಂಡ್ ಪೆಡಗೋಗಿ, ಇಂಗ್ಲೀಷ್ ಇನ್ ಯೂಸ್ ಅಂಥೇಳಿ. ಸಿಕ್ಸ್ತ್ ಯೂನಿಟಲ್ಲಿ ಇಂಗ್ಲೀಷ್ ಇನ್ ಇಂಡಿಯಾ, ಹಿಸ್ಟರಿ, ಇವ್ಯಾಲ್ಯೂಯೇಷನ್ ಆ್ಯಂಡ್ ಫ್ಯೂಚರ್ಸ್ ಅಂತ ಇದೆ. ಸೆವೆಂತ್ ಯೂನಿಟಲ್ಲಿ ಕಲ್ಚರಲ್ ಸ್ಟಡಿ ಇದೆ, ಸೆವೆಂತ್ ಯೂನಿಟಲ್ಲಿ ಕಲ್ಚರಲ್ ಸ್ಟಡಿ ಇದೆ. ನೆಕ್ಸ್ಟು ಏಯ್ತ್ ಯೂನಿಟಲ್ಲಿ ಲಿಟರರಿ ಕ್ರಿಟಿಸಿಸಮ್ ಇದೆ. ಓಕೆ, ಲಿಟರರಿ ಕ್ರಿಟಿಸಿಸಮ್ ಇದೆ. ನೈನ್ತ್ ಯೂನಿಟಲ್ಲಿ ಲಿಟರರಿ ಥಿಯರಿ ಪೋಸ್ಟ್ ವರ್ಲ್ಡ್ ವಾರ್ ಟು ಆಗಬೇಕಿದೆ, ಇಲ್ಲಿ ಲಿಟರರಿ ಥಿಯರಿ ಪೋಸ್ಟ್ ವರ್ಲ್ಡ್ ವಾರ್ 2 ಇದೆ. 10th ಯೂನಿಟಲ್ಲಿ ರಿಸರ್ಚ್ ಮೆಥಡ್ ಆ್ಯಂಡ್ ರಿಸರ್ಚ್ ಮಟೀರಿಯಲ್ಸ್ ಇನ್ ಇಂಗ್ಲೀಷ್. ಓಕೆ, ದೀಸ್ ಆರ್ ದ 10 ಯೂನಿಟ್ ಫಾರ್ ಅವರ್ KSET ಲಿಟ್ರೇಚರ್ ಸಿಲೆಬಸ್. ಓಕೆ, ಆಲ್ಮೋಸ್ಟ್ ನಮಗೆ ನಾವು KSETನ್ನು ಅಪ್ಲೈ ಮಾಡಿದ್ದೀವಿ, KSETಗೆ ನಾವು ಓದ್ತಾ ಇದ್ದೀವಿ ಅಂದರೆ ಬೇಸಿಕ್ಕಾಗಿ ನಮಗೆ ತಿಳಿದಿರಬೇಕಾಗಿರ್ತಕ್ಕಂತಹ ಯೂನಿಟ್ಗಳಿವು. ಸೊ ಈ ಯೂನಿಟ್ ಗೊತ್ತೇ ಇಲ್ಲ ಅಂದರೆ ಇಲ್ಲಿ ಇಟ್ಸ್ ಐಲಿ ಇಂಪಾಸಿಬಲ್ ಫಾರ್ ಕ್ಲಿಯರ್ ಅವರ್ KSET. ಓಕೆ, ನಾವು ಇಂಗ್ಲೀಷ್ ಲಿಟ್ರೇಚರನ್ನು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು? ಓಕೆ, ಎಲ್ಲರೂ ಫಸ್ಟ್ ಯೂನಿಟಿಂದ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂದರೆ ಡ್ರಾಮಾ ಇದೆ ಫಸ್ಟ್ ಯೂನಿಟಲ್ಲಿ, ಸೊ ಡ್ರಾಮಾದಿಂದ ಸ್ಟಾರ್ಟ್ ಮಾಡ್ತಾರೆ. ಡ್ರಾಮಾ ಮುಗಿಯೋಷ್ಟರಲ್ಲೇ ಓಕೆ ನಮಗೆ ಈ ಲಿಟ್ರೇಚರ್ ಅನ್ನೋದು ತುಂಬ ವ್ಯಾಸ್ಟ್ ಆಗಿರ್ತಕ್ಕಂಥ ಸಿಲೆಬಸ್ ಅಂತ ಫೀಲ್ ಬಂದುಬಿಡುತ್ತೆ. ಓಕೆ, ಆ ಡ್ರಾಮಾ ಅಂದರೆ ಹಲವಾರು ತರಹದ ಡ್ರಾಮಾಗಳು ನಾವು ನೋಡ್ತಾ ಹೋಗ್ತೀವಿ. ಶೇಕ್ಸ್ಪಿಯರಿಯನ್ ಡ್ರಾಮಾ, ಈ ಪೆಟ್ರಾರ್ಕನ್ ಡ್ರಾಮಾ, ಈ ಥರ ನಮಗೆ ಅವೆಷ್ಟು ಡ್ರಾಮಾಗಳನ್ನು ಓದೋಷ್ಟರಲ್ಲೇ ಸೊ ಇಟ್ಸ್ ಐಲಿ ಇಂಪಾಸಿಬಲ್ ಫಾರ್ ಅವರ್ KSET. ಈ ಲಿಟ್ರೇಚರಲ್ಲಿ KSET ಮಾಡೋದು ತುಂಬಾ ಇಂಪಾಸಿಬಲ್ ಅಂತ ಆ ಫೀಲ್ ಬಂದೇ ಬಿಡುತ್ತೆ. ಯಾಕೆ ಅಂದರೆ ಫಸ್ಟು ನಾವು ಡ್ರಾಮಾ, ಪೊಯಿಟ್ರಿ, ಫಿಕ್ಷನಿಂದ ಸ್ಟಾರ್ಟ್ ಮಾಡಬಾರ್ದು. ಓಕೆ, ಮತ್ತು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಮೇಡಮ್? ಓಕೆ, 10th ಯೂನಿಟಿಂದ ಸ್ಟಾರ್ಟ್ ಮಾಡಿ. ಓಕೆ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ಯಾವೆಲ್ಲ ಯೂನಿಟನ್ನು ಸ್ಟೆಪ್ ವೈಸ್ ಓದ್ತಾ ಹೋಗಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ನಾವು ಯೂನಿಟ್ 10 ಸ್ಟಾರ್ಟ್ ಮಾಡಬೇಕು. ಯಾಕೆ ಯೂನಿಟ್ 10 ಸ್ಟಾರ್ಟ್ ಮಾಡಬೇಕು ಅಂದರೆ ಮೊದಲನೇ ಸ್ಟೆಪ್ ಇದು ಯೂನಿಟ್ 10. ಯಾಕೆ ಅಂದರೆ ನಾವು ಆಲ್ರೆಡಿ ಈ ಪೇಪರ್ 1ಗೆ ರಿಸರ್ಚ್ ಆಪ್ಟಿಟ್ಯೂಡನ್ನು ನಾವು ಓದಿರ್ತೀವಿ. ಆ ರಿಸರ್ಚ್ ಆಪ್ಟಿಟ್ಯೂಡದ ಮೇಲೆ ಒಂದಷ್ಟು ಕಾನ್ಸೆಪ್ಟ್ಗಳು ನಮಗೆ ಗೊತ್ತಾಗಿರುತ್ತೆ. ಸೊ ಆ ರಿಸರ್ಚ್ ಆಪ್ಟಿಟ್ಯೂಡದ ಮೇಲೆ ಒಂದಷ್ಟು ಕಾನ್ಸೆಪ್ಟ್ ಇರುವಂತಹ ಕಾರಣ ನಮಗೆ ಈ ರಿಸರ್ಚ್ ಮೆಥಡ್ಡು ಕೂಡ, ಈ ರಿಸರ್ಚ್ ಮೆಥಡ್ ಇನ್ ಇಂಗ್ಲೀಷು, ಸೊ ರಿಸರ್ಚ್ ಆಪ್ಟಿಟ್ಯೂಡ್ ಇನ್ ಪೇಪರ್ 1 ಅವು ಒಂದಕ್ಕೊಂದು ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಸೊ ನಾವು ಈ ಒಂದು ಯೂನಿಟನ್ನು ಕವರ್ ಮಾಡಿದರೆ ಸೊ ಆಲ್ಮೋಸ್ಟ್ 15 ಅಂಕಗಳನ್ನು ಗಳಿಸ್ಬೋದು. 15 ಪ್ರಶ್ನೆಗಳನ್ನು ಏನು ಮಾಡ್ಬೋದು? ಉತ್ತರಿಸ್ಬೋದು. 15 ಪ್ರಶ್ನೆಗಳನ್ನು ಉತ್ತರಿಸ್ಬೋದು. 15 × 2 = 30. ನೋಡಿ, ಇದೊಂದು ರಿಸರ್ಚ್ ಮೆಥಡ್ಡು ಮತ್ತು ರಿಸರ್ಚ್ ಆಪ್ಟಿಟ್ಯೂಡು ಪೇಪರ್ 1ಅಲ್ಲಿ 5 ಮಾರ್ಕ್ಸ್ಗೆ ಇರುತ್ತೆ, ಪೇಪರ್ 2 ಅಲ್ಲಿ 10 ಮಾರ್ಕ್ಸು. ಈ 10 ಮತ್ತು 5 15 ಮಾರ್ಕ್ಸ್ ಆಗುತ್ತೆ. 15 × 2 ಅಂದರೆ 30. ಓಕೆ, ಈ ರಿಸರ್ಚ್ ಆಪ್ಟಿಟ್ಯೂಡಿಂದ ಸ್ಟಾರ್ಟ್ ಮಾಡಿದರೆ ರಿಸರ್ಚ್ ಪೇಪರ್ 1ಗೂ ಮತ್ತು ಇಂಗ್ಲೀಷ್ ಲಿಟ್ರೇಚರಲ್ಲಿ ಬರ್ತಕ್ಕಂಥ ಮೆಥಡ್ಸ್ ಆಫ್ ರಿಸರ್ಚ್ ಎರಡಕ್ಕೂ ಯೂಸ್ ಆಗಿರ್ತಕ್ಕಂತಹ ಟಾಪಿಕ್ ಯಾವುದಂದರೆ ದಟ್ ಈಸ್ ರಿಸರ್ಚ್ ಮೆಥಡ್. ಹಾಗಾಗಿ ಫಸ್ಟ್ ನೀವೇನು ಮಾಡ್ತೀರಾ, ಇಂಗ್ಲೀಷ್ ಲಿಟ್ರೇಚರ್ ಓದೋರು ಈ 10th ಯೂನಿಟ್ ಆಗಿರ್ತಕ್ಕಂಥ ರಿಸರ್ಚ್ ಮೆಥಡ್ಸ್ ಆ್ಯಂಡ್ ರಿಸರ್ಚ್ ಮಟೀರಿಯಲ್ಸ್ ಇನ್ ಇಂಗ್ಲೀಷ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇದನ್ನು ಫಸ್ಟ್ ಓದ್ತಾ ಬನ್ನಿ. ಓಕೆ, ಫಸ್ಟ್ 10th ಯೂನಿಟನ್ನು ಮೊದಲು ಸ್ಟಾರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಯಾವುದನ್ನು ಸ್ಟಾರ್ಟ್ ಮಾಡಬೇಕು? ಎರಡನೇದಾಗಿ ನಾವು ಯೂನಿಟ್ 5 ಓಕೆ, ಲ್ಯಾಂಗ್ವೇಜ್, ಬೇಸಿಕ್ ಕಾನ್ಸೆಪ್ಟ್ಸ್, ಥೇರೀಸ್ ಆ್ಯಂಡ್ ಪೆಡಗೋಗಿ, ಇಂಗ್ಲೀಷ್ ಇನ್ ಯೂಸ್. ಓಕೆ, ಇದನ್ನು ಎರಡನೇದಾಗಿ ಸ್ಟಾರ್ಟ್ ಮಾಡಬೇಕು. ಯಾಕೆ ಅಂದರೆ ನಮಗೆ ಲ್ಯಾಂಗ್ವೇಜದ ಬಗ್ಗೆ ಕಾನ್ಸೆಪ್ಟ್ ಇರುತ್ತೆ ಇದರಲ್ಲಿ. ಓಕೆ, ಸ್ಟ್ರಕ್ಚರಲಿಸಮ್, ಪೋಸ್ಟ್ ಸ್ಟ್ರಕ್ಚರಲಿಸಮ್ ಇವೆಲ್ಲ ಲ್ಯಾಂಗ್ವೇಜ್ ಕಾನ್ಸೆಪ್ಟು. ಓಕೆ, ಸೊ ಈ ಲ್ಯಾಂಗ್ವೇಜ್ ಕಾನ್ಸೆಪ್ಟು ತುಂಬಾ ಈಸಿಯಾಗಿರ್ತಕ್ಕಂಥದ್ದು. ಅಲ್ಲಿ ಒಂದಷ್ಟು ಥೇರೀಸ್ಗಳು ಬರುತ್ತೆ. ಆ ಥೇರೀಸ್ಗಳು ಕೂಡ ತುಂಬ ಇಂಪಾರ್ಟೆಂಟು, ಅಷ್ಟೇ ಈಸಿಯಾಗಿ ಓದ್ತಾ ಹೋಗಬಹುದು. ಓಕೆ, ಪೆಡಗೋಗಿ ಇನ್ ಇಂಗ್ಲೀಷ್ ಯೂಸ್. ನೆಕ್ಸ್ಟು ಇದು ಆಯಿತು
ಮತ್ತು ಥರ್ಡ್ ಯೂನಿಟನ್ನು ಯಾವುದು ಸ್ಟಾರ್ಟ್ ಮಾಡಬೇಕು? ಥರ್ಡ್ ಯೂನಿಟ್ ಅಂತ ಬಂದಾಗ ನಾವು ಇಂಗ್ಲೀಷ್ ಇನ್ ಇಂಡಿಯಾ 6th ಯೂನಿಟನ್ನು ಸ್ಟಾರ್ಟ್ ಮಾಡಬೇಕು. ಇಂಗ್ಲೀಷ್ ಇನ್ ಇಂಡಿಯಾ ಹಿಸ್ಟರಿ, ಇವ್ಯಾಲ್ಯೂಯೇಷನ್ ಆ್ಯಂಡ್ ಫ್ಯೂಚರ್. ನೋಡಿ, ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಹಿಸ್ಟ್ರಿಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿರ್ತಕ್ಕಂಥ ಹಿಸ್ಟರಿ, ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಪದ್ಧತಿ, ಅಲ್ಲಿರ್ತಕ್ಕಂಥ ಫೀಚರ್ಸ್ಗಳನ್ನು ಏನು ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ. ಫಸ್ಟ್ ಯೂನಿಟು 10th ಯೂನಿಟನ್ನು ಓದಬೇಕು. ಸೆಕೆಂಡ್ ನಾವು 5th ಯೂನಿಟ್ ಆಗಿರ್ತಕ್ಕಂತಹ ಈ ಬೇಸಿಕ್ ಕಾನ್ಸೆಪ್ಟ್ ಆ್ಯಂಡ್ ಥಿಯರೀಸ್, ಲ್ಯಾಂಗ್ವೇಜ್ ಥಿಯರೀಸ್ ಅಂತೇಳಿ ಬರ್ತವೆ. ಆ ಥಿಯರೀಸ್ಗಳನ್ನ ಸ್ಟಾರ್ಟ್ ಮಾಡಬೇಕು. ಆ ಥಿಯರೀಸ್ಗಳ ನಂತರ ಥರ್ಡ್ ಯೂನಿಟಾಗಿ ನಾವು ಇಂಗ್ಲೀಷ್ ಇನ್ ಇಂಡಿಯಾ ಹಿಸ್ಟರಿ, ಇವ್ಯಾಲ್ಯೂಯೇಷನ್ ಆ್ಯಂಡ್ ಫ್ಯೂಚರನ್ನು ಸ್ಟಾರ್ಟ್ ಮಾಡಬೇಕು. ಓಕೆ, ಮತ್ತು 4th ಯೂನಿಟ್ ಯಾವುದನ್ನು ಸ್ಟಾರ್ಟ್ ಮಾಡಬೇಕು? 4th ಯೂನಿಟ್ ಅಂದರೆ ನಾವು 4th ಯೂನಿಟಲ್ಲಿ ಕಲ್ಚರಲ್ ಸ್ಟಡಿ. ನೋಡಿ, 4th ಯೂನಿಟಲ್ಲಿ ಕಲ್ಚರಲ್ ಸ್ಟಡಿಯನ್ನು ಸ್ಟಾರ್ಟ್ ಮಾಡಬೇಕು. ನಾವು ಹೇಗೆ ಅಂದರೆ ನಾವು ಅನುಗಮನ ಪದ್ಧತಿಯ ಮೆಥಡಲ್ಲಿ ಕಲಿತಾ ಹೋಗಬೇಕು. ಇಂಗ್ಲೀಷ್ ಲಿಟ್ರೇಚರ್ ನಮಗೆ ತುಂಬ ಕಠಿಣ, ಕ್ಲಿಷ್ಟ ಅಂತೇಳಿ ನಾವೇನು ಕರಿತೀವೋ, ಆಗ ನಾವೇನು ಮಾಡಬೇಕು, ನಿಗಮನ ಪದ್ಧತಿಯನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಆಗ ನಾವು ಅನುಗಮನ ಪದ್ಧತಿ ಅಂದರೆ ಈಸಿಯಿಂದ ಕಠಿಣತೆಯ ಕಡೆಗೆ. ಓಕೆ, ನಾನು ಅದಕ್ಕೆ ತೊಗೊಳ್ತಾ ಇರೋದು ರಿಸರ್ಚ್ ಮೆಥಡು. ಪೇಪರ್ 1 ಕೂಡ ಓದಿರ್ತೀವಿ, ಹಾಗಾಗಿ ನಮಗೆ ಸ್ವಲ್ಪ ಈಸಿ ಅನಿಸುತ್ತೆ. ಹಾಗಾಗಿ ನಾವು ರಿಸರ್ಚ್ ಪೇಪರನ್ನು ಮೊದಲು ಓದಬೇಕು. ಸೆಕೆಂಡ್ ಲ್ಯಾಂಗ್ವೇಜ್. ಆಲ್ಮೋಸ್ಟ್ ನಮಗೆ ಲ್ಯಾಂಗ್ವೇಜ್ ಅಂದರೆ ಯಾರಿಗೂ ಗೊತ್ತಿಲ್ಲ. ಲ್ಯಾಂಗ್ವೇಜ್ ಕಾನ್ಸೆಪ್ಟ್ ಬಗ್ಗೆ 5th ಯೂನಿಟಲ್ಲಿ ಹೇಳ್ತಾ ಹೋಗಿದ್ದಾರೆ. ಆ ಲ್ಯಾಂಗ್ವೇಜ್ಗೆ ಮುಖ್ಯವಾಗಿ ಬರ್ತಕ್ಕಂಥ ಒಂದಷ್ಟು ಥಿಯರೀಸ್ಗಳಿದೆ. ಆ ಥಿಯರೀಸ್ಗಳನ್ನು ಓದಿದರೆ ಸಾಕು, ಯೂನಿಟ್ 5th ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಸೆಕೆಂಡ್ ನಾನು ಈ 5th ಯೂನಿಟನ್ನು ತೊಗೊಂಡಿದ್ದೀನಿ. ಥರ್ಡ್ ಯಾವುದು ಅಂದರೆ 6th ಯೂನಿಟ್ ಇಂಗ್ಲೀಷ್ ಇನ್ ಇಂಡಿಯಾ ಹಿಸ್ಟರಿ, ಇವ್ಯಾಲ್ಯೂಯೇಷನ್ ಆ್ಯಂಡ್ ಫ್ಯೂಚರ್ಸ್. ಓಕೆ, ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಹಿಸ್ಟರಿಯನ್ನು ಓದಲಿಕ್ಕೆ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ 7th ಯೂನಿಟಲ್ಲಿ ನಾವು ಈ 4th ಸ್ಟೆಪ್ಪಲ್ಲಿ ನಾವು 7th ಯೂನಿಟ್ ತೊಗೊಂಡಿದ್ದೀವಿ. ದಟ್ಸ್ ಅ ಕಲ್ಚರಲ್ ಸ್ಟಡಿ. ಓಕೆ, ಈ ಕಲ್ಚರಲ್ ಸ್ಟಡಿ ವೆರಿ ಈಸಿಯೆಸ್ಟ್ ಟಾಪಿಕ್. ತುಂಬಾ ಕ್ವಶನ್ಸ್ಗಳು ರೈಸ್ ಆಗ್ತಕ್ಕಂತಹ ಟಾಪಿಕ್ಕು ಕಲ್ಚರಲ್ ಸ್ಟಡಿ ಆಗಿರುತ್ತೆ. ಓಕೆ, ಆ ಕಲ್ಚರ್ ಸ್ಟಡಿಯಲ್ಲಿ ಬರ್ತಕ್ಕಂಥ ಮೇಜರ್ ಥಿಯರಿಸ್ಟ್ಗಳ ಬಗ್ಗೆ, ಅವರು ಬರೆದಿರ್ತಕ್ಕಂತಹ ವರ್ಕ್ಗಳ ಬಗ್ಗೆ, ಅವರು ಕೊಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಈ ಟರ್ಮ್ಸ್ಗಳ ಬಗ್ಗೆ ನಾವು ಕಲಿತಾ ಹೋಗಿಬಿಟ್ರೆ ಕಲ್ಚರಲ್ ಸ್ಟಡಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತಾ ಹೋಗುತ್ತೆ, ಮತ್ತು ಅಷ್ಟೇ ಈಸಿಯಾಗಿ ಅದನ್ನು ಕಂಪ್ಲೀಟ್ ಮಾಡಬಹುದು. ನೆಕ್ಸ್ಟು 8th ಆಗಿ ಓಕೆ, 4th ಸ್ಟೆಪ್ ಆಯಿತು. 5ನೇ ಯೂನಿಟಾಗಿ ಯಾವುದನ್ನು ಓದಬೇಕು? ಓಕೆ, 5ನೇ ಯೂನಿಟನ್ನಾಗಿ ಯೂನಿಟ್ 9 ಲಿಟರರಿ ಥಿಯರಿ ಪೋಸ್ಟ್ ವರ್ಲ್ಡ್ ವಾರ್ 2. ಲಿಟರರಿ ಥಿಯರಿ ಪೋಸ್ಟ್ ವರ್ಲ್ಡ್ ವಾರ್ 2 ಅನ್ನೋದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದು 5ನೇ ಯೂನಿಟ್ಟಾಗಿ. ಓಕೆ, 6ನೇ ಯೂನಿಟ್ಟಾಗಿ ಏನೆಲ್ಲ ಸ್ಟಾರ್ಟ್ ಮಾಡಬೇಕು ಅಂದರೆ 6ನೇ ಯೂನಿಟ್ಟಾಗಿ ನಾವು ಫಿಕ್ಷನ್ ಆ್ಯಂಡ್ ಶಾರ್ಟ್ ಸ್ಟೋರೀಸ್. ಓಕೆ, ಮುಖ್ಯವಾಗಿರ್ತಕ್ಕಂತಹ ಒಂದಷ್ಟು ಫಿಕ್ಷನ್ಗಳನ್ನು, ಕೆಲವೊಂದಷ್ಟು ಶಾರ್ಟ್ ಸ್ಟೋರೀಸ್ಗಳನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ 6th ಯೂನಿಟ್ಟಾಗಿ. ಓಕೆ, 6ನೇ ಸ್ಟೆಪ್ಪಲ್ಲಿ. ನೆಕ್ಸ್ಟ್ 7ನೇ ಸ್ಟೆಪ್ಪಲ್ಲಿ ಪೊಯಿಟ್ರಿಯನ್ನು ತೊಗೊಳ್ಬೇಕು. 7ನೇ ಸ್ಟೆಪ್ಪಲ್ಲಿ ಪೊಯಿಟ್ರಿಯನ್ನು ತೊಗೋಬೇಕಾಗುತ್ತೆ. ನೆಕ್ಸ್ಟು 8ನೇ ಸ್ಟೆಪ್ಪಲ್ಲಿ ಯಾವ ಯೂನಿಟನ್ನು ಸ್ಟಾರ್ಟ್ ಮಾಡಬೇಕು? 8ನೇ ಸ್ಟೆಪ್ ಅಂತ ಬಂದಾಗ ಡ್ರಾಮಾ. 8ನೇ ಸ್ಟೆಪ್ ಅಂತ ಬಂದಾಗ ಡ್ರಾಮಾ ಓದಬೇಕು. ಅದಾದ ನೆಕ್ಸ್ಟ್ ಇನ್ನು ಉಳಿದಿದ್ದು ಯಾವ ಈಗಂದರೆ ನಾನ್ ಫಿಕ್ಷನ್ ಉಳಿತು. ಓಕೆ, ನಾನ್ ಫಿಕ್ಷನ್ನು. ನೆಕ್ಸ್ಟ್ ನೋಡಿ, ನೆಕ್ಸ್ಟು ನಾನ್ ಫಿಕ್ಷನ್. ಓಕೆ, 6ನೇದಾಗಿ 8 ಆಯಿತು. ನಾನ್ ಫಿಕ್ಷನ್ನು 9. ನಾನ್ ಫಿಕ್ಷನ್ನು 9ನೇದಾಗಿ ನಾನ್ ಫಿಕ್ಷನನ್ನು 9th ಸ್ಟೆಪ್ಪಾಗಿ. ನೆಕ್ಸ್ಟ್ ಲಿಟರರಿ ಕ್ರಿಟಿಸಿಸಮನ್ನು 10th ಸ್ಟೆಪ್ಪಾಗಿ, ಅಂದರೆ 10ನೇ ಯೂನಿಟಾಗಿ ನಾವು ಓದ್ತಾ ಬಂದರೆ ನಮಗೆ ಕಂಪ್ಲೀಟಾಗಿ ಇಂಗ್ಲೀಷ್ ಲಿಟ್ರೇಚರು ತುಂಬ ಈಸಿ ಅನಿಸುತ್ತೆ. ಅದನ್ನು ಕವರ್ ಕೂಡ ಮಾಡಬಹುದಾಗಿರ್ತಕ್ಕಂಥದ್ದು. ನೆಕ್ಸ್ಟು ನಾವು ಸಬ್ ಟಾಪಿಕ್ ಅಂತೇಳಿ ಮಾಡಿದ್ದೀವಿ. ಆ ಸಬ್ ಟಾಪಿಕಲ್ಲಿ ಫೇಮಸ್ ಆಗಿರ್ತಕ್ಕಂತಹ ಕ್ಯಾರೆಕ್ಟರ್, ಸಬ್ ಟಾಪಿಕ್ಗಳಲ್ಲಿ ಫೇಮಸ್ ಇದು ಓಕೆ, ಇನ್ನೊಂದು ಸಲ ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸ್ಟೆಪ್ಪಿಂದ ನಾವು ಆರಂಭ ಮಾಡಿದರೆ ನಾವು ಇನ್ನು ರಿಸರ್ಚನ್ನು ಏನು ಮಾಡಬಹುದು ಅಂದರೆ ತುಂಬ ಈಸಿಯಾಗಿ ಈ ಲಿಟ್ರೇಚರನ್ನು ನಾವು ಕೆಸೆಟಲ್ಲಿ ಕ್ಲಿಯರ್ ಮಾಡ್ಬೋದಾಗಿದೆ. ಇದು ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ದೀರೋ ಇದನ್ನು ಒಂದು ಸ್ಕ್ರೀನ್ಶಾಟ್ ತಗೊಳ್ರಿ. ಈ ಸ್ಕ್ರೀನ್ಶಾಟನ್ನು ತಗೊಂಡ್ಬಿಟ್ಟು ಇದರ ಪ್ರಕಾರವಾಗಿ ಓದ್ತಾ ಹೋದರೆ ನಿಮಗೆ ಇಂಗ್ಲೀಷ್ ಲಿಟ್ರೇಚರ್ ಅನ್ನೋದು ತುಂಬ ಈಸಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ನಾನು ಕೆಸೆಟ್ ಕ್ಲಿಯರ್ ಮಾಡಲಿಕ್ಕೆ ನಾನು ಯೂಸ್ ಮಾಡಿರ್ತಕ್ಕಂಥ ಮೆಥಡ್ ಆಗಿರೋದ್ರಿಂದ ನಾನು ಇದನ್ನು ಹೇಳ್ತಾ ಬಂದಿದ್ದೀನಿ. ಓಕೆ, ನೆಕ್ಸ್ಟ್ ನೋಡೋಣ. ಸಬ್ ಟಾಪಿಕ್ ಆಗಿರ್ತಕ್ಕಂತಹ ಫೇಮಸ್ ಕ್ಯಾರೆಕ್ಟರು. ಓಕೆ, ಫೇಮಸ್ ಲೈನ್ಸ್ ಆ್ಯಂಡ್ ಕೊಟೇಶನ್ಸು. ನೆಕ್ಸ್ಟು ಸಬ್ ಟಾಪಿಕ್ 3ಯಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ಸ್ ಆ್ಯಂಡ್ ಥಿಯರೀಸ್ ಸಬ್ ಟೈಟಲ್. ನೆಕ್ಸ್ಟ್ ಫೇಮಸ್ ಮಾಸ್ಟರ್ ಪೀಸಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್.
ಅಂದರೆ ಈಗೇನು ಆಂಗ್ಲೋ ಸ್ಯಾಕ್ಸನ್ ಏರಾದಿಂದ ಹಿಡಿದು ಕಂಪ್ಲೀಟಾಗಿ ನಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಏನು ಫೇಮಸ್ ವರ್ಕ್ಸ್ಗಳಿದೆಯೋ ಅದು ಯಾರು ಬರೆದ್ರು, ಎಷ್ಟರಲ್ಲಿ ಪಬ್ಲಿಷ್ ಆಯಿತು, ಏನು ಹೇಳುತ್ತೆ ಅಷ್ಟರ ಬಗ್ಗೆ ಮಾಸ್ಟರ್ ಪೀಸಸ್ ಅಂದ್ರೇ ಅಷ್ಟು. ಅದು ಯಾರು ಬರೆದ್ರು, ಏನದ್ರ ಬಗ್ಗೆ ಹೇಳುತ್ತೆ, ಎಷ್ಟರಲ್ಲಿ ಪಬ್ಲಿಷ್ ಆಯಿತು, ಈ ಥರ ಒಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡೋದು. ನೆಕ್ಸ್ಟು ಸಬ್ ಟಾಪಿಕ್ಕು 5th ದಲಿತ್ ಲಿಟ್ರೇಚರು. ಇದ್ರ ಮೇಲೆ ಫಿಕ್ಸ್ ಆಗಿ ನಮಗೆ 2ರಿಂದ 3 ಕ್ವಶನ್ ಬರುತ್ತೆ. ದಲಿತ್ ಲಿಟ್ರೇಚರ್ ಅಂದರೆ ಯಾರು, ಅದರಲ್ಲಿ ಮೇಜರ್ ಪ್ರಾಮಿನೆಂಟ್ ಆಫ್ ದಲಿತ್ ಲಿಟ್ರೇಚರ್ ಅಂತ ಕೇಳ್ತಾರೆ ನೋಡಿ. ಸೌತ್ ಏಷ್ಯನ್ ಲಿಟ್ರೇಚರ್ ಬರುತ್ತೆ, ಅದರಲ್ಲಿ ಯಾರು ಇಂಪಾರ್ಟೆಂಟ್ ವರ್ಕರ್ಸ್ ಇರ್ತಾರೋ ಸೊ ಅಂಥವ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು. ಇನ್ನು ವರ್ಲ್ಡ್ ಲಿಟ್ರೇಚರ್, ಯುರೋಪಿಯನ್ ಲಿಟ್ರೇಚರ್, ಪೋಸ್ಟ್ ಕಲೋನಿಯಲ್ ಲಿಟ್ರೇಚರ್ ಇದೆ, ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್, ಇನ್ನು ಅಮೇರಿಕನ್ ಲಿಟ್ರೇಚರ್, ಆಫ್ರಿಕನ್ ಲಿಟ್ರೇಚರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ಪ್ರೊಸಿಡಿ ಆ್ಯಂಡ್ ರಿಥಾರಿಕ್ ನೋಡಿ. ಇಂಪಾರ್ಟೆಂಟ್ ಟರ್ಮ್ಸ್ ಆ್ಯಂಡ್ ಪ್ರೊಸಿಡಿ ಆ್ಯಂಡ್ ರಿಥಾರಿಕ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದಿಷ್ಟು ಸಬ್ ಟಾಪಿಕ್ಕಾಗಿ ನಾವು ಕಲೀಲೇಬೇಕು. ಆಗಿದ್ದಾಗ ಮಾತ್ರ ಕಂಪ್ಲೀಟಾಗಿ ನಮಗೆ ಒಂದು ಕೆಸೆಟ್ಗೆ ಬೇಕಾಗಿರ್ತಕ್ಕಂತಹ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ. ಓಕೆ, ಅಷ್ಟೇ ಅಲ್ಲದೆ ನೋಬೆಲ್ ಪ್ರೈಸ್ ವಿನ್ನರ್ನ ಕೇಳ್ತಾರೆ. ಓಕೆ, ನಮ್ಮ ಲಿಟ್ರೇಚರ್ಗೆ ತೊಗೊಂಡಿರ್ತಕ್ಕಂಥ ನೋಬೆಲ್ ಪ್ರೈಸ್ ಲಾರೇಟರನ್ನು ಕೇಳ್ತಾರೆ. ನೆಕ್ಸ್ಟು ಬೂಕರ್ ಪ್ರೈಸ್ ವಿನ್ನರ್ಸನ್ನು ಕೇಳ್ತಾ ಹೋಗ್ತಾರೆ. ಓಕೆ, ಬೂಕರ್ ಪ್ರೈಸ್ ವಿನ್ನರ್ಸನ್ನು. ನೆಕ್ಸ್ಟು ಲಿಟರರಿ ಟರ್ಮ್ಸ್ಗಳು ಅಂತ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಲಿಟರರಿ ಟರ್ಮ್ಸ್. ಅವುಗಳ ಮೇಲೆ ಖಂಡಿತವಾಗಿ ಕ್ವಶನ್ಸ್ಗಳು ರೈಸ್ ಆಗುತ್ತೆ. ಓಕೆ, ರೈಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಲಿಟರರಿ ಟರ್ಮ್ಸದ ಬಗ್ಗೆ. ನೆಕ್ಸ್ಟು ಹಿಸ್ಟರಿ ಆಫ್ ಇಂಗ್ಲೀಷ್, ಹಿಸ್ಟರಿ ಆಫ್ ಇಂಗ್ಲೀಷ್ ಪೀರಿಯಡ್ ನೋಡಿ, ಹಿಸ್ಟರಿ ಆಫ್ ಇಂಗ್ಲೀಷ್ ಪೀರಿಯಡು. ನೆಕ್ಸ್ಟು ದ ಮೋಸ್ಟ್ ಇಂಪಾರ್ಟೆಂಟ್ ಬ್ರೀಫ್ ಹಿಸ್ಟರಿ ಆಫ್ ಬ್ರಿಟಿಷ್ ಲಿಟ್ರೇಚರ್. ಇಲ್ಲಿ ಬಂದಿರತಕ್ಕಂಥ ಕೆಲವೊಂದಷ್ಟು ವರ್ಕ್ಸ್ಗಳನ್ನ ಇಂಪಾರ್ಟೆಂಟಾಗಿ ನಾವು ಸ್ಟಡಿ ಮಾಡಲೇಬೇಕಾಗುತ್ತೆ. ಓಕೆ, ಲಿಟರರಿ ಟರ್ಮ್ಸ್ ಅಂತೂ ಕೂಡ ವೆರಿ ಇಂಪಾರ್ಟೆಂಟ್, ಇದರ ಮೇಲೆ ಫಿಕ್ಸ್ಡಾಗಿ ಕ್ವಶನ್ ಬರ್ತವೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಯಾವ ಯೂನಿಟಿಂದ ಓದಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಮಗೆ ತುಂಬ ಈಸಿ ಆಗುತ್ತೆ ಲಿಟ್ರೇಚರ್ ಅನ್ನೋದನ್ನು ಇವತ್ತು ನೋಡಿದ್ವಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ಅಂದರೆ ಇವತ್ತೇ ನಾನು ಇನ್ನೊಂದು ವೀಡಿಯೋನ ಸೆಂಡ್ ಮಾಡ್ತೀನಿ. ಸೊ ಆ ವಿಡಿಯೋದಲ್ಲಿ ನಾನು ಈ ರಿಸರ್ಚದ ಬಗ್ಗೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ಲಿಟ್ರೇಚರ್ಗೆ ಅಂತಲೇ ಓದ್ತಾ ಇದ್ದೀರೋ, ಲಿಟ್ರೇಚರ್ ಆಸ್ಪಿರೆಂಟ್ಸ್ ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ, ನಾನು ಲಿಟ್ರೇಚರ್ ಸ್ಟೂಡೆಂಟ್ ಅಂತ. ಯಾಕೆಂದರೆ ನನಗೆ ತುಂಬ ಜನ ಲಿಟ್ರೇಚರ್ಗೆ ಸ್ಟಡಿ ಮಾಡ್ತಕ್ಕಂಥವ್ರು ನನಗೆ ಸಿಗ್ತಾ ಹೋದರೆ ನಾನು ಕಂಪ್ಲೀಟಾಗಿ ಎಲ್ಲ ಕ್ಲಾಸಸನ್ನು ಮುಗಿಸ್ಕೊಡ್ಲಿಕ್ಕೆ ನಾನೊಂದು ಪ್ಲ್ಯಾನ್ ಮಾಡ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್.